ನಮಸ್ಕಾರ ಗೆಳೆಯರೇ, ನನ್ನ ವೀಕ್ಷಕ ಮಿತ್ರರಿಗೆ ಸ್ಮಾರ್ಟ್ ಸಮಾಚಾರ ಚಾನಲ್ಗೆ ಸ್ವಾಗತ. ಭೂಮಿಯ ಮೇಲೆ ಮಾನವ ಜೀವಿ ಹುಟ್ಟಿದಾಗಿನಿಂದಲೂ ತನ್ನ ಆವಾಸ ಸ್ಥಾನ ವಿಸ್ತರಿಸ್ತಾ ಬಂದಿದೆ. ಈ ನಿಯಮ ಪ್ರಾಣಿಗಳಲ್ಲೂ ಸಾಮಾನ್ಯ. ಯಾವೊಂದು ಪ್ರಾಣಿಯು ತನ್ನ ಆವಾಸ ಸ್ಥಾನದಲ್ಲಿ ತನ್ನ ನಿಯಂತ್ರಣದ ಅಥವಾ ಆಧಿಪತ್ಯದ ಟೆರಿಟರಿ ಹೊಂದಲು ಇಚ್ಛಿಸುತ್ತದೆ, ಅದಕ್ಕಾಗಿ ಹೋರಾಡುತ್ತದೆ. ಅಂತೆಯೇ ಮಾನವನು ಸಹ ಅನಾದಿ ಕಾಲದಿಂದಲೂ ತನ್ನ ಪ್ರದೇಶದ ಆಧಿಪತ್ಯ ಸ್ಥಾಪನೆಗಾಗಿ ಇನ್ನೊಂದು ಗುಂಪಿನೊಂದಿಗೆ ಕಾದಾಡುವುದು ಸರ್ವೇ ಸಾಮಾನ್ಯವಾಗಿತ್ತು. ಇದಕ್ಕೆ ಉದಾಹರಣೆ ಎಂಬಂತೆ ಅದೆಷ್ಟೋ ಸಾಮ್ರಾಜ್ಯ ರಾಜ ಮನೆತನಗಳು ತಮ್ಮ ಆಧಿಪತ್ಯದ ಸ್ಥಾಪನೆಗಾಗಿ ಹೋರಾಡಿ ಮಣ್ಣಲ್ಲಿ ಮುಳುಗಿ ಹೋಗಿವೆ. ಇದನ್ನು ನಾವು ರಾಮಾಯಣದಲ್ಲೂ ನೋಡಬಹುದು, ಮಹಾಭಾರತದಲ್ಲೂ ಕಾಣಬಹುದು. ಆದರೆ ಬದಲಾದ ಆಧುನಿಕ ಕಾಲಘಟ್ಟದಲ್ಲಿ ಇದು ಅಸಾಧ್ಯ. ನೇರ ದಾಳಿ ಅಥವಾ ನೇರ ಆಧಿಪತ್ಯ ಅಸಾಧ್ಯ. ಈ ಕಾರಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳು ವರಸೆ ಬದಲಿಸಿವೆ. ಶಸ್ತ್ರಾಸ್ತ್ರ ಹಾಗೂ ಹಣ ಸಹಾಯ ಮಾಡುವ ಮೂಲಕ ಬಡ ಹಾಗೂ ಮಧ್ಯಮ ದೇಶಗಳನ್ನು ತಮ್ಮ ಅಂಕೆಯಲ್ಲಿಡಲು ಪ್ರಯತ್ನಿಸುತ್ತವೆ. ಇದಕ್ಕೆ ಉದಾಹರಣೆಯಾಗಿಯೇ ಪ್ರಸ್ತುತ ಅಮೆರಿಕದ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಕ್ಷಣಕ್ಕೊಂದು ಬಣ್ಣ ಎಂಬಂತೆ ವೇಷವಿಲ್ಲದ ಡ್ರಾಮಾ ಆಡ್ತಿರೋದು. ಉಪಖಂಡ ಎಂದು ಕರೆಯಲ್ಪಡುವ ಭಾರತವು 3 ದಿಕ್ಕುಗಳಲ್ಲಿ ಜಲಗಡಿ ಹೊಂದಿದ್ದು, ಒಂದು ಕಡೆ ಭೂಮೇರೆ ಹೊಂದಿದೆ. ದೇಶವನ್ನು ರಕ್ಷಿಸುವಲ್ಲಿ ಸೈನ್ಯದ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ರಕ್ಷಣಾ ಉಪಕರಣಗಳಿಗಿದೆ. ಭಾರತವು ವಿಶ್ವದಲ್ಲಿ ಅತಿದೊಡ್ಡ ಜನಸಂಖ್ಯೆಯ ರಾಷ್ಟ್ರವಾಗಿದ್ದು, ತನ್ನ ಗಡಿಗಳನ್ನು ಸುರಕ್ಷಿತವಾಗಿಡುವುದು ಅತ್ಯಂತ ಮುಖ್ಯ. ಹಲವಾರು ವರ್ಷಗಳ ಕಾಲ ಭಾರತವು ರಕ್ಷಣಾ ಸಾಮಗ್ರಿಗಳನ್ನು ಹೆಚ್ಚಾಗಿ ವಿದೇಶಗಳಿಂದಲೇ ಖರೀದಿಸುತ್ತಾ ಬಂದಿತ್ತು. ಆದರೆ ಇತ್ತೀಚಿನ 15 ವರ್ಷಗಳಲ್ಲಿ, ವಿಶೇಷವಾಗಿ 2014ರ ಬಳಿಕ ಭಾರತವು ಒಂದು ದೊಡ್ಡ ಬದಲಾವಣೆಯ ಮಾರ್ಗದಲ್ಲಿ ನಡೆಯುತ್ತದೆ. ಸ್ವತಃ ತಯಾರಿಸಿ ಬೇರೆ ದೇಶಗಳಿಗೂ ರಫ್ತು ಮಾಡುವ ನಿಟ್ಟಿನಲ್ಲಿ ಮುಂದೆ ಸಾಗಿದೆ. 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಯೋಜನೆಯನ್ನು ಘೋಷಿಸಿದರು. ಅದರ ಪ್ರಮುಖ ಭಾಗವೇ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. ಕಳೆದ 15 ವರ್ಷಗಳಲ್ಲಿ ಭಾರತದ ರಫ್ತು ಪಟ್ಟಿ ನೋಡುವುದಾದರೆ 2008 ಮತ್ತು 2009ರಲ್ಲಿ 1000 ಕೋಟಿಯಿಂದ 2000 ಕೋಟಿ ಇತ್ತು. 2014-15ರವರೆಗೂ ಅದು ಕೇವಲ 1940 ಕೋಟಿಯಷ್ಟೇ ಇತ್ತು. ನಂತರ ಸರ್ಕಾರದ ಸುಧಾರಿತ ನೀತಿಗಳಿಂದ 2018-19ರಲ್ಲಿ 10,746 ಕೋಟಿ, 2021-22ರಲ್ಲಿ 12,815 ಕೋಟಿ, 2023-24ರಲ್ಲಿ 21,083 ಕೋಟಿ, 2024-25ರಲ್ಲಿ 23,672 ಕೋಟಿಗೆ ಏರಿಕೆ ಕಂಡಿತು. ಒಟ್ಟು 2014 ಮತ್ತು 25ರ ಅವಧಿಯಲ್ಲಿ ಸುಮಾರು 20 ಪಟ್ಟು ಹೆಚ್ಚಳ ಕಂಡಿದೆ. ರಕ್ಷಣಾ ಉತ್ಪಾದನೆಯ ಒಟ್ಟು ಮೌಲ್ಯ 2023-24ರಲ್ಲಿ 1.46 ಲಕ್ಷ ಕೋಟಿಗೆ ಏರಿಕೆ ಕಂಡಿದೆ. ಇನ್ನು ಭಾರತವು ಯಾವೆಲ್ಲ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಿದೆ ಎಂದು ನೋಡುವುದಾದರೆ, ಮಿಸೈಲ್ ಸಿಸ್ಟಮ್ಗಳು, ಗನ್ಗಳು, ವಿಮಾನಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, ನೌಕಾ ಸಾಮಗ್ರಿಗಳು, ಸುರಕ್ಷಾ ಸಾಧನಗಳು. ಇವುಗಳಲ್ಲಿ ಮುಖ್ಯವಾಗಿ ಡೋರ್ನಿಯರ್ 228 HAL ನಿರ್ಮಿತ ಹಗುರ ಹೆಲಿಕಾಪ್ಟರ್ಗಳು, ಚೇತಕ್ ಹೆಲಿಕಾಪ್ಟರ್ಗಳು, ಪ್ಯಾಟ್ರೋಲ್ ಬೋಟ್ಗಳು, ಫ್ರಿಗೇಟ್ಗಳು, ಅಮ್ಯುನಿಷನ್ ಆರ್ಟಿಲರಿ ಶೆಲ್ಗಳು, ಟಾರ್ಪಿಡೋಗಳು, ರಾಡಾರ್ಗಳು, ಕಮ್ಯುನಿಕೇಷನ್ ಸಿಸ್ಟಮ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಗಳು, ನೈಟ್ ವಿಷನ್ ಸಾಧನಗಳನ್ನು ರಫ್ತು ಮಾಡುತ್ತದೆ. ಭಾರತದಲ್ಲಿ ಹಲವಾರು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಸೇರಿ ಈ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುತ್ತವೆ. DRDO ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿದರೆ, HAL ವಿಮಾನ ಮತ್ತು ಹೆಲಿಕಾಪ್ಟರ್ ಉತ್ಪಾದನೆಯಲ್ಲಿ ತೊಡಗಿದೆ. BEL ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹಾಗೂ BDL ಮಿಸೈಲ್ಗಳನ್ನು ತಯಾರಿಸುತ್ತದೆ. ಜೊತೆಗೆ ಮಜಗಾಂವ್ ಡಾಕ್, ಕೊಚ್ಚಿನ್ ಶಿಪ್ಯಾರ್ಡ್ಗಳು ನೌಕಾ ನಿರ್ಮಾಣದಲ್ಲಿ ತೊಡಗಿವೆ. ಇವು ಸಾರ್ವಜನಿಕ ವಲಯದ ಕಂಪನಿಗಳಾದರೆ L&T, ಟಾಟಾ, ಮಹೀಂದ್ರ, ಅದಾನಿ ಮುಂತಾದ ಕಂಪನಿಗಳು ಖಾಸಗಿ ವಲಯದ ಕಂಪನಿಗಳಾಗಿವೆ. ಭಾರತವು ವಿವಿಧ ರಾಷ್ಟ್ರಗಳಿಗೆ ತನ್ನ ಶಸ್ತ್ರಾಸ್ತ್ರ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತದೆ. ಆ ರಾಷ್ಟ್ರಗಳೆಂದರೆ ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ, ಆರ್ಮೇನಿಯಾ, UAE, ಫ್ರಾನ್ಸ್, ಇಟಲಿ, ಅಮೆರಿಕ. ಒಟ್ಟಿನಲ್ಲಿ ಭಾರತವು 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ರಫ್ತು ಮಾಡುತ್ತದೆ. ಆತ್ಮನಿರ್ಭರ ಭಾರತ ಎಂಬುದು ಕೇವಲ ಒಂದು ಘೋಷಣೆ ಅಲ್ಲ, ಅದು ನಮ್ಮ ರಾಷ್ಟ್ರದ ಭದ್ರತೆ, ಆರ್ಥಿಕತೆ ಮತ್ತು ಗೌರವಕ್ಕೆ ಸಂಬಂಧಿಸಿದ ಬೃಹತ್ ಗುರಿ. ಇಂದು ಭಾರತವು ತನ್ನ ರಕ್ಷಣಾ ಸಾಮಗ್ರಿಗಳನ್ನು ತಾನೇ ತಯಾರಿಸಿ ರಫ್ತು ಮಾಡುತ್ತದೆ. 100ಕ್ಕೂ ಹೆಚ್ಚು ದೇಶಗಳು ಭಾರತ ರಕ್ಷಣಾ ವಸ್ತುಗಳನ್ನು ಬಳಸುತ್ತಿವೆ. ಇದು ಕೇವಲ ಸಂಖ್ಯೆ ಏರಿಕೆ ಅಲ್ಲ, ಇದು ರಾಷ್ಟ್ರದ ಶಕ್ತಿ, ಸಾಮರ್ಥ್ಯ ಮತ್ತು ಆತ್ಮಗೌರವದ ಸಂಕೇತವಾಗಿದೆ. ಇಷ್ಟ ಆಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮತ್ತೊಂದು ಸ್ಮಾರ್ಟ್ ಸಮಾಚಾರಕ್ಕೆ ಮತ್ತೆ ಭೇಟಿಯಾಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.